ಎಬ್ಬಿಸಿದಂತೆ, ರೋಮಾಂಚನ ಆತಂತ. ಈಕಿ ಸಿಟ್ಟಿಗೆ ಅದು ಮುಂದೆ ಹೋದಕ್ಕೆ ಹೆಂಗಸರು ಸ್ವಭಾವ ನೋಡಿ, ಹಿಂದೆ ನೋಡೋದು ಸ್ವಲ್ಪ ಮುಂದೆ ಹೋದ ಮೇಲೆ ಹಿಂದೆ ತಿರುಗಿ ನೋಡ್ತಾ, ನಾ ಸಿಟ್ಟಿಗೆ ಅದಕ್ಕೆ ಏನಾದ್ರೆ ಒಂಚೂರು ಪರಿಣಾಮ ಆಗ್ಯದೋ ಅಥವಾ ಆರಾಮ್ ಕೂತಾನೋ ಅಂತ ತಿರುಗಿ ನೋಡಿದಾಗ ಈ ಕಣ್ಣಿಗೆ ಬಿತ್ತಂತ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ರಾಧಾನ ಹೆಜ್ಜೆ ಮೇಲೆ ತನ್ನ ಹೆಜ್ಜೆ ನಿಂತು ಕೂಡಲೇ ರೋಮಾಂಚಿತ ಆದ ಕೃಷ್ಣ ಅಂತ ಕೂಡಲೇ ಸಿಟ್ಟು ಜರದ ಅಂತ ತಿಳಿತಂತ. ಆನಂದ ಆಗಿಬಿಡ್ತೇನೆ, ನನ್ನ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ರೋಮಾಂಚಿತ ಆಗ್ತಾನೆ ಅಂದ್ರೆ ನನ್ನ ಮೇಲೆ ಬೀಳ್ತದೆ ಅಂತ ತಿರುಗಿ ಬಂದು ಅವನನ್ನ ಸೇರಿಕೊಂಡು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಏನೇ ಇರಲಿ, ನಮ್ಮ ಕಾವ್ಯ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಪತಿ ಪತ್ನಿ ಮಕ್ಕಳು ತಂದೆ ತಾಯಿ ಸರಸದಿಂದ ಸಂತೋಷದಿಂದ ಇರಬೇಕು ಅನ್ನೋ ಉದ್ದೇಶದಿಂದ ಅನೇಕ ಪ್ರಸಂಗಗಳನ್ನ ಹೆಣೆದಿದ್ದಾರೆ. ಆಧ್ಯಾತ್ಮಿಕತೆ ಅನ್ನೋದು ನಿಮ್ಮ ಸಂತೋಷಕ್ಕೂ ವಿರೋಧಿ ಅಲ್ಲ, ಪೂರಕ, ಅದನ್ನು ಹೆಚ್ಚಿಸ್ತಾ ಇದೆ. ಅನಿಷಿದ್ಧ ಸುಖತ್ಯಾಗೆ ಪಶುರೇವ ನ ಸಂಶಯ ಅಂತ ಒಂದು ಮಾತಿದೆ. ಅನಿಷಿದ್ಧವಾದ ಸುಖ ಯಾವುದಿದೆಯೋ ಅದನ್ನು ತ್ಯಾಗ ಮಾಡಿದ್ರೆ ಅವನು ಪಶು ಅಂತ. ಅಂದ್ರೆ ತಾತ್ಪರ್ಯ ನೀವು ತಿಳ್ಕೋಬೇಕು. ಒಂದು ಘಟನೆ ನನಗೆ ನೆನಪಾಗ್ತಾ ಇದೆ. ಡೆಟ್ರಾಯ್ಟ್ಗೆ ಹಿರಣ್ಯ ಅಂತ ಒಬ್ಬ ನಾಟಕಕಾರ ಬಂದಿದ್ದ. ನಿಮ್ಮಲ್ಲಿ ಅನೇಕರು ಅವನ ನಾಟಕ ನೋಡಿದ್ದೀರಿ, ತುಂಬಾ ನಗಿಸ್ತಾನೆ ಮಾಸ್ಟರ್ ಹಿರಣ್ಯ. ನನಗೆ ಅಲ್ಲಿ ಕೂತಿದ್ದೆ, ತಡಿಲಿಕ್ಕೆ ಆಗ್ಲಿಲ್ಲ, ನಾವು ಎದ್ದು ಹೊರಗೆ ಹೋಗ್ಬಿಟ್ಟೆ. ಹೊಟ್ಟೆ ಕಿತ್ಕೊಂಡು ಬರ್ತಾ ಇದೆ, ಹಿಂಗ್ ಕೂತ್ರೆ ಕೊಂದ್ಬಿಡ್ತಾನೆ ನನ್ನ ಅಂತ ಎದ್ದು ಹೊರಗೆ ಹೋಗಿ ನಡ್ಸು ಮತ್ತು ಒಳಗೆ ಹೋಗಿ ಕೂತ್ಕೊಂಡು. ಅದನ್ನ ಯಾರೋ ಪಾಪ ಭಗವದ್ ಭಕ್ತರು ಗಮನಿಸಿದ್ರು. ಆಮೇಲೆ ಒಂದು ಹೇಳಿದ್ರು, ಆಚಾರ್ಯ ಅಷ್ಟೊಂದು ನಗೋದು ಒಳ್ಳೆಯದಲ್ಲ, ಸಮ್ಮತ ಅಲ್ಲ. ಯಾಕಂತ ಹೇಳ್ತೀವಿ ನೋಡ್ರಿ, ಮಹಾಭಾರತದೊಳಗೆ ಎಲ್ಲಾದ್ರೂ ಕೃಷ್ಣ ಹಂಗೆ ಜೋರಾಗಿ ನಕ್ಕದ್ದುಂಟ. ಎಲ್ಲಿ ನೋಡಿದ್ರು ಮುಗುಳ್ನಾಗೆ ನಕ್ಕಿದಾನೆ ಅಂತಿದೆಯಾ ಹೊರತು ಹೊಟ್ಟೆ ಹಿಡ್ಕೊಂಡು ಜೋರಾಗಿ ನಕ್ಕಿದ್ದೇನು. ಆದ್ರಿಂದ ನಾವು ಕೂಡ ಬಹಳಷ್ಟು ನಗಬಾರದು. ಶಾಸ್ತ್ರ ಸಮ್ಮತ ಅಲ್ಲ, ಧರ್ಮಕ್ಕೆ ಸಮ್ಮತ ಅಲ್ಲ. ನನಗೊಂದು ತುಟಿ ತಟ್ಟದೊಳಗೆ ಒಂದು ಮಾತು ಬಂದಿತ್ತು, ಹೇಳಿಲ್ಲ ಅದನ್ನ. ಹಿಂಗೇನ್ರಿ ಇಷ್ಟೇ ಹೇಳಿ ಸುಮ್ಮನಾದೆ, ಯಾಕೆಂದ್ರೆ ಇಟ್ಸ್ ವೆರಿ ಸೆನ್ಸಿಟಿವ್. ಏನೋ ಪಾಪ ನಾ ಏನೋ ಹೇಳಿ ಬೇಜಾರಾಗಬಾರ್ದು ಸುಮ್ಮನಾದೆ. ನನಗೇನು ಮನಸ್ಸಿಗೆ ಬಂದಿತ್ತು ಅಂದ್ರೆ, ಏನ್ ಸ್ವಾಮಿ ಮಹಾಭಾರತ ಓದಿದಿರಲ್ಲ ನೀವು, ಎಲ್ಲಾದ್ರೂ ಕೃಷ್ಣ ಬಹಿರ್ದೋಷಕ್ಕೆ ಹೋಗೋಣ ಅಂತ ತಿಳ್ಕೊಂಡು ಉಲ್ಲೇಖದ ಏನು ಇಲ್ಲ. ಆದ್ರಿಂದ ಎಷ್ಟು ತಪ್ಪುಗಳನ್ನು ಮಾಡಿದ್ರೆ ಮುಂದೆ ತಪ್ಪು ಮಾಡ್ಬೇಕೋ ಮಾಡಬಾರ್ದು, ಎಲ್ಲ ಶಾಸ್ತ್ರ ಬರೋದು ಅಷ್ಟೇ ಮಾಡ್ಬೇಕು. ಅಂದ್ರೆ ಕಾಮನ್ ಸೆನ್ಸ್ ಕಳ್ಕೋಬಾರ್ದು ನಾವು. ಶಾಸ್ತ್ರ ಸಂತೋಷಕ್ಕೆ, ನಗೋದಕ್ಕೆ, ಆನಂದದಿಂದ ಇರೋದಕ್ಕೆ ವಿರೋಧಿ ಅಲ್ಲ. ನಗುವುದು ನಿಜ ಧರ್ಮ, ನಗಿಸುವುದು ಪರಧರ್ಮ, ನಗುತ್ತ ನಗಿಸುತ್ತ ಬಾಳುವುದು ಸರ್ವಧರ್ಮ ಮಂಕುತಿಮ್ಮ ಡಿವಿಜಿಯವರು. ಎಲ್ಲ ನಸು ನಗುತ್ತ ಬಂದೇವ, ತುಸು ನಗುತ್ತ ಬಾಳೋಣ, ಹುಸಿ ನಗುತ್ತ ತೆರಳೋಣ, ಬಡನೂರು ವರುಷವ ಹರುಷಾದಿ ಕಳೆಯೋಣ, ಯಾಕ್ಯಾರ ಕೆರಳೋಣ. ಬೇಂದ್ರೆ ಅವರು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ. ಬಡತನ ಸಿರಿತನ ಕಡಿತನ ಕುಳಿದಾವೇನ, ಯದಿ ಹಿಗ್ಗು ಕಡಿಮೂಟ, ಬಾಳಿನ ಕಡಲಾಗ ಅದನ್ನ ಕೈ ಬಿಡಬ್ಯಾಡ, ಕಡಬೋನ ಹಿಡಿಗೂಟ. ಯಾರು ಹೇಳ್ತಾರೆ ಈ ಮಾತು? ನನ್ನ ಕೈಯ ಹಿಡಿದಾಕಿ ಅಳು ನುಂಗಿ ನಗು ನಗುಗೊಮ್ಮೆ, ನಾನೂನು ನಕ್ಕೇನ, ನಾನೂನು ನಕ್ಕೇನ. ಎಲ್ಲ ಗಂಡಂದ್ರ ಹಣೆ ಬಾರಿ ಇದ್ದಾರೆ. ಹೇಳ್ತೀನಿ ನಕ್ರ ತಾವು ನಗಿತೀವಿ ಅಂತ ಸ್ವತಂತ್ರ ನಗು ಅಭ್ಯಾಸ ಕಡಿಮೆ. ನಮ್ಮ ಮನೆಯವ್ರಿ ಏನಾದ್ರು ಇಲ್ರಿ ಸ್ವಲ್ಪ ಯಾವಾಗ ಮನಸ್ಸು ಹಿಂಗ ಇರ್ತದೆ. ಹೌದು ಬಿಡೋದು, ಸ್ತ್ರೀ ಮನಸ್ಸಂದ್ರೆ ಹಂಗ. ದೇವರ ಹೇಳ್ಬಿಟ್ಟ ಕೇಳಿರಲಿ ಜೋಗ್. ಒಂದ್ ಕಡೆ ಒಬ್ಬ ಕಟ್ಟಿಗೆ ಹೊಡೆಯವ ಬ್ರಿಡ್ಜ್ ದಾಟಿ ಹೋಗ್ತಿರ್ತಾನ, ದಿನ ಬಳಿ ದಾಟಿ ಹೋಗ್ತಿರ್ತಾನ. ಯಾರೋ ಇಮೇಲ್ ಕಳಿಸಿದ ಜೋಕ್ರಿ, ದೇವರಿಗೆ ಪ್ರಾರ್ಥನಾ ಮಾಡ್ತಾನ, ದೇವ್ರ ಪ್ರತ್ಯಕ್ಷ ಆಗ್ತಾನ. ಏನ್ ಬೇಕು ಅಂದ್ಕೊಳ್ಳಿ, ಒಂದು ಬಂಗಾರದ ಬ್ರಿಡ್ಜ್ ಕಟ್ಟಿಸ್ಕೊಡು, ಇತ್ಲಾಗಿಂದ ದಾಟಿ ಬಹಳ ತ್ರಾಸ ಆಗ್ತದೆ ಅಂತ ಹೇಳ್ತಾರೆ. ದೇವರ ಆಗುದಿಲ್ಲ.